ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಕೀಮೋಥೆರಪಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಗೊತ್ತಿರಬಹುದು ಕೀಮೋಥೆರಪಿ ಯಾಕೆ ಯೂಸ್ ಮಾಡ್ತಾರೆ. ಕೀಮೋಥೆರಪಿ ಈಸ್ ಯೂಸ್ಡ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಓಕೆ, ಸೊ ಕ್ಯಾನ್ಸರನ್ನು ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಕೀಮೋಥೆರಪಿ ಯೂಸ್ ಮಾಡ್ತೀವಿ. ಸೊ ಭಾಳಷ್ಟು ಡ್ರಗ್ಸ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಡ್ರಗ್ಸ್ ಯೂಸ್ಡ್ ಟು ಕಿಲ್ ದಿ ಕ್ಯಾನ್ಸರ್ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ಗಳನ್ನು ಕಿಲ್ ಮಾಡುವಂಥ ಡ್ರಗ್ಸ್ಗಳನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ನೋಡೋಣ ಡೆಫಿನಿಷನ್ ಆಫ್ ಕೀಮೋಥೆರಪಿ. ಕೀಮೋಥೆರಪಿ ಈಸ್ ಅ ಟೈಪ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಹೌದು ಸರ್, ಕೀಮೋಥೆರಪಿ ಈಸ್ ಅ ಟೈಪ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ನಮಗೆ ಗೊತ್ತಿದೆ ಕ್ಯಾನ್ಸರ್ ಟ್ರೀಟ್ಮೆಂಟೇ ಇದೆ ಇದು. ಓಕೆ, ದಟ್ ಯೂಸ್ ಅಸ್ ಸೈಟೋಟಾಕ್ಸಿಕ್ ಡ್ರಗ್ಸ್. ಹೌದು ಸರ್, ಇಲ್ಲಿ ಎಂಥ ಡ್ರಗ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ? ಸೈಟೋಟಾಕ್ಸಿಕ್ ಡ್ರಗ್ಸ್. ಸೈಟೋಟಾಕ್ಸಿಕ್ ಅಂದರೆ ಏನು? ಕಿಲ್ಲಿಂಗ್ ಸೆಲ್ಸ್. ಓಕೆ, ಮೆಡಿಸಿನ್ ಎಂಥ ಮೆಡಿಸಿನ್ಸ್ ಇದ್ದಾವೆ? ಸೈಟೋಟಾಕ್ಸಿಕ್ ಅಂದರೆ ಸೆಲ್ಸ್ಗಳನ್ನು ಕಿಲ್ ಮಾಡುವಂಥ ಮೆಡಿಸಿನ್ಸ್ ಇದ್ದಾವೆ. ಸೈಟೋಟಾಕ್ಸಿಕ್ ಡ್ರಗ್ಸ್ ಅಂದರೆ ಇವು ಏನು ಮಾಡ್ತಾವೆ? ಕ್ಯಾನ್ಸರ್ ಸೆಲ್ಸ್ ಇರ್ತಾವೆ ಅಲ್ಲ, ಅದನ್ನು ಕಿಲ್ ಮಾಡ್ತವೆ. ನಮ್ಮ ಬಾಡಿ ಒಳಗಡೆ ಕ್ಯಾನ್ಸರ್ ಸೆಲ್ಸ್ಗಳಿಗೆ ಕಿಲ್ ಮಾಡುವಂಥ ಡ್ರಗ್ಸ್ ನಾವು ಯೂಸ್ ಮಾಡ್ತೀವಿ ಟು ಡಿಸ್ಟ್ರಾಯ್ ಆರ್ ಸ್ಲೋ ದಿ ಗ್ರೋತ್ ಆಫ್ ಕ್ಯಾನ್ಸರ್ ಸೆಲ್ಸ್. ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಡೆಸ್ಟ್ರಾಯ್ ಮಾಡೋಕ್ಕೆ, ಡೆಸ್ಟ್ರಾಯ್ ಮೀನ್ಸ್ ಕಿಲ್ ಮಾಡೋಕ್ಕೆ, ಅಥವಾ ಸ್ಲೋ ದಿ ಗ್ರೋತ್ ಆಫ್ ಕ್ಯಾನ್ಸರ್ ಸೆಲ್ಸ್ ಗ್ರೋತನ್ನು ನಾವು ಸ್ಲೋ ಮಾಡೋಕ್ಕೆ ಕೀಮೋಥೆರಪಿ ಯೂಸ್ ಮಾಡ್ತೀವಿ. ಅಥವಾ ಕ್ಯಾನ್ಸರ್ ಸೆಲ್ಸ್ಗಳನ್ನು ಡೆಸ್ಟ್ರಾಯ್ ಮಾಡೋಕ್ಕೆ ನಾವು ಕೀಮೋಥೆರಪಿ ಯೂಸ್ ಮಾಡ್ತೀವಿ. ಇಟ್ ವರ್ಕ್ ಬೈ ಟಾರ್ಗೆಟಿಂಗ್ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್. ಸೊ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಕೇಳಿದಾಗ, ಸೊ ಮೆಡಿಸಿನ್ಸನ್ನು ನಾವು ಕೊಡ್ತೀವಲ್ಲ, ಅದು ಏನು ಟಾರ್ಗೆಟ್ ಮಾಡುತ್ತೆ? ನಮ್ಮ ಬಾಡಿಯಲ್ಲಿ ಎಲ್ಲಕ್ಕಿಂತ ಫಾಸ್ಟ್ ಸೆಲ್ ಡಿವಿಷನ್ ಎಲ್ಲಾಗ್ತಾ ಇದೆಯಲ್ಲ, ಅದನ್ನು ಇದು ಟಾರ್ಗೆಟ್ ಮಾಡ್ತಾ ಇದೆ. ಓಕೆ, ಟಾರ್ಗೆಟಿಂಗ್ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್. ರ್ಯಾಪಿಡ್ಲಿ ಡಿವೈಡ್ ಯಾರಾಗ್ತಾವೆಲ್ಲ ಅಂಥ ಸೆಲ್ಸ್ಗಳನ್ನು ಇದು ಟಾರ್ಗೆಟ್ ಮಾಡಿ ಅಂಥ ಸೆಲ್ಸ್ಗಳನ್ನು ಇದು ಕಿಲ್ ಮಾಡುತ್ತೆ. ವಿಚ್ ಇನ್ಕ್ಲೂಡ್ ಕ್ಯಾನ್ಸರ್ ಸೆಲ್ಸ್ ಬಟ್ ಮೇ ಆಲ್ಸೋ ಅಫೆಕ್ಟ್ ನಾರ್ಮಲ್ ಸೆಲ್ಸ್. ಹೌದು, ಕೀಮೋಥೆರಪಿ ಕೊಟ್ಟಾಗ ಓನ್ಲಿ ಕ್ಯಾನ್ಸರ್ ಸೆಲ್ಸೇ ಸಾಯೋದಿಲ್ಲ, ಕೆಲವೊಂದು ನಾರ್ಮಲ್ ಸೆಲ್ಸ್ ಕೂಡ ಡೆತ್ ಆಗ್ತವೆ. ಓಕೆ, ಕ್ಯಾನ್ಸರ್ ಅಂದರೆ ಯಾವುದೇ ಒಂದು ಮೆಡಿಸಿನ್ ಇರಲಿ ಅದ್ರದ್ದು ಎಫೆಕ್ಟ್ ಇರುತ್ತೆ, ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಒಂದು ಪಾಸಿಟಿವ್ ಇದ್ದರೆ ಇನ್ನೊಂದು ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಸೊ ಡೆಫಿನೇಷನ್ ನೀವು ಎಷ್ಟು ಬರೀಬೇಕು? ಕೀಮೋಥೆರಪಿ ಈಸ್ ಅ ಟೈಪ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ದಟ್ ಯೂಸಸ್ ಸೈಟೋಟಾಕ್ಸಿಕ್ ಡ್ರಗ್ಸ್ ಟು ಡೆಸ್ಟ್ರಾಯ್ ಆರ್ ಸ್ಲೋ ದಿ ಗ್ರೋತ್ ಆಫ್ ಕ್ಯಾನ್ಸರ್ ಸೆಲ್ಸ್. ಇಷ್ಟು ನೀವು ಬರೆದ್ರೆ ನಿಮಗೆ ಡೆಫಿನೇಷನ್ ಓಕೆ. ಇಟ್ ವರ್ಕ್ ಬೈ ಟಾರ್ಗೆಟಿಂಗ್ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್. ಓಕೆ, ಇದು ಎಕ್ಸ್ಟ್ರಾ ಪಾಯಿಂಟ್ ಅಂತ ಬರ್ಕೊಳ್ಳಿ. ವಿಚ್ ಇನ್ಕ್ಲೂಡ್ ಕ್ಯಾನ್ಸರ್ ಸೆಲ್ಸ್ ಬಟ್ ಮೇ ಅಫೆಕ್ಟ್ ನಾರ್ಮಲ್ ಸೆಲ್ಸ್. ಸೊ ಕ್ಯಾನ್ಸರ್ ಸೆಲ್ಸನ್ನು ಇದು ಕಿಲ್ ಮಾಡುತ್ತೆ, ಓಕೆ, ಬಟ್ ಅದ್ರ ಜೊತೆ ಕೆಲವೊಂದು ನಾರ್ಮಲ್ ಸೆಲ್ಸ್ಗಳನ್ನು ಕೂಡ ಇದು ಕಿಲ್ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋಣ ಗೋಲ್ಸ್ ಆಫ್ ಕೀಮೋಥೆರಪಿ. ಯಾಕೆ ಕೊಡ್ತೀವಿ? ಅದು ನಮ್ಮ ಗೋಲ್ ಏನಿದೆ ಕೀಮೋಥೆರಪಿದು ಅಂತ ಕೇಳಿದಾಗ, ಕ್ಯೂರೇಬಲ್ ಕೀಮೋಥೆರಪಿ. ಕ್ಯೂರೇಬಲ್ ಅಂದರೆ ಏನು? ಏಮ್ ಟು ಕಂಪ್ಲೀಟ್ಲಿ ಎಲಿಮಿನೇಟ್ ಕ್ಯಾನ್ಸರ್ ಫ್ರಮ್ ದಿ ಬಾಡಿ. ಅಂದರೆ ನಾವು ಕ್ಯೂರ್ ಮಾಡೋಕ್ಕೆ, ಕ್ಯಾನ್ಸರನ್ನು ಕಂಪ್ಲೀಟ್ಲಿ ನಮ್ಮ ಬಾಡಿಯಿಂದ ರಿಮೂವ್ ಮಾಡೋಕ್ಕೆ ನಾವು ಕೀಮೋಥೆರಪಿ ಕೊಡ್ಲತ್ತೀವಿ. ಅದನ್ನು ನಾವು ಕ್ಯೂರೇಟಿವ್ ಕೀಮೋಥೆರಪಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಡ್ಜುವೆಂಟ್ ಕೀಮೋಥೆರಪಿ. ಅಡ್ಜುವೆಂಟ್ ಕೀಮೋಥೆರಪಿ ಅಂದರೆ ಏನು? ಗಿವನ್ ಆಫ್ಟರ್ ಸರ್ಜರಿ ಆರ್ ರೇಡಿಯೇಷನ್ ಟು ಡೆಸ್ಟ್ರಾಯ್ ರಿಮೇನಿಂಗ್ ಕ್ಯಾನ್ಸರ್ ಸೆಲ್ಸ್. ಓಕೆ, ಯಾಕೆ ಕೊಡ್ತಾ ಇದ್ದೀವಿ? ಕ್ಯಾನ್ಸರ್ ಇದೆ ಒಂದು ಪೇಷಂಟಿಗೆ, ಸರ್ಜರಿ ಮಾಡಿ ಆ ಕ್ಯಾನ್ಸರನ್ನು ರಿಮೂವ್ ಮಾಡಿದ್ದೀವಿ, ಅಥವಾ ರೇಡಿಯೇಷನ್ ಥೆರಪಿಯಿಂದ ನಾವು ಎಲ್ಲ ಕ್ಯಾನ್ಸರ್ ಸೆಲ್ಸನ್ನು ಏನು ಮಾಡಿದ್ದೀವಿ? ಕಿಲ್ ಮಾಡಿದ್ದೀವಿ. ಬಟ್ ನಮ್ಮ ಬಾಡಿ ಒಳಗಡೆ ಇನ್ನೂ ಸ್ವಲ್ಪ ಕ್ಯಾನ್ಸರ್ ಸೆಲ್ಸ್ ಇದ್ದಾವೆ. ಅಂಥ ಕ್ಯಾನ್ಸರ್ ಸೆಲ್ಸನ್ನು ಕಿಲ್ ಮಾಡೋದಕ್ಕೆ ನಾವು ಅಡ್ಜುವೆಂಟ್ ಕೀಮೋಥೆರಪಿ ಕೊಡ್ತೀವಿ. ಅಡ್ಜುವೆಂಟ್ ಮೀನ್ಸ್ ಇನ್ ಎಡಿಷನ್. ಓಕೆ, ಏನು ಕೊಡ್ತಾ ಇದ್ದೀವಿ? ಎಡಿಷನ್ ಅಂದರೆ ಸರ್ಜರಿ ಮಾಡಿದ್ದೀವಿ ಬಟ್ ಅವ್ರ ಬಾಡಿ ಒಳಗಡೆ ಇನ್ನೂ ಕ್ಯಾನ್ಸರ್ ಸೆಲ್ಸ್ ಇದ್ದಾವೆ. ಅಂಥ ಸೆಲ್ಸನ್ನು, ಉಳಿದ ಕ್ಯಾನ್ಸರ್ ಸೆಲ್ಸನ್ನು ಕಿಲ್ ಮಾಡೋಕ್ಕೆ ನಾವು ಅಡ್ಜುವೆಂಟ್ ಕೀಮೋಥೆರಪಿ ಕೊಡ್ತೀವಿ. ನೆಕ್ಸ್ಟ್ ನಿಯೋ ಅಡ್ಜುವೆಂಟ್ ಕೀಮೋಥೆರಪಿ. ವಾಟ್ ಈಸ್ ನಿಯೋ ಅಡ್ಜುವೆಂಟ್ ಕೀಮೋಥೆರಪಿ? ಗಿವನ್ ಬಿಫೋರ್ ಸರ್ಜರಿ ಆರ್ ರೇಡಿಯೇಷನ್ ಟು ಶ್ರಿಂಕ್ ಟ್ಯೂಮರ್. ಓಕೆ, ಸೊ ಕ್ಯಾನ್ಸರ್ ಸೆಲ್ಸ್ ಏನಾಗ್ತಾ ಇದ್ದಾವೆ? ಡೆತ್ ಆಗ್ತಾ ಇದ್ದಾವೆ. ಸೊ ಕ್ಯಾನ್ಸರ್ ಸೆಲ್ಸ್ ಇಲ್ಲಿ ಏನಾಗ್ತಾ ಇದ್ದಾವೆ? ಡೆತ್ ಆಗಿದ್ದರೆ ಶ್ರಿಂಕ್ ಆಗುತ್ತೆ. ಟ್ಯೂಮರ್ ಏನಾಗುತ್ತೆ? ಶ್ರಿಂಕ್ ಮೀನ್ಸ್ ಸ್ಮಾಲ್ ಆಗುತ್ತೆ. ಟ್ಯೂಮರ್ ಏನಾಗುತ್ತೆ? ಸ್ಮಾಲ್ ಆಗುತ್ತೆ. ಸೊ ಎಷ್ಟು ಟ್ಯೂಮರ್ ಸ್ಮಾಲ್ ಆಗಿದ್ದರೆ ನಾವು ಸರ್ಜರಿಯಿಂದ ರಿಮೂವ್ ಮಾಡೋಕ್ಕೆ, ಅಥವಾ ಅಷ್ಟು ದೊಡ್ಡದು ಕಟ್ ಹಾಕಬಾರ್ದಾಗುತ್ತೆ. ಓಕೆ, ಜಾಸ್ತಿ ದೊಡ್ಡ ಟ್ಯೂಮರ್ ಇದ್ದರೆ ಜಾಸ್ತಿ ದೊಡ್ಡ ಇನ್ಸಿಷನ್ ಹಾಕಬೇಕಾಗುತ್ತೆ. ಸೊ ಚಿಕ್ಕ ಟ್ಯೂಮರ್ ಇದ್ದರೆ, ಸ್ಮಾಲ್ ಟ್ಯೂಮರ್ ಇದ್ದರೆ ಒಂದು ಸಣ್ಣ ಇನ್ಸಿಷನ್ ಹಾಕಬೇಕಾಗುತ್ತೆ, ಸಣ್ಣ ಕಟ್ ಹಾಕಬೇಕಾಗುತ್ತೆ. ಸೊ ಅದರಲ್ಲಿ ಇದು ಹೆಲ್ಪ್ ಆಗುತ್ತೆ. ಓಕೆ, ನಿಯೋ ಅಡ್ಜುವೆಂಟ್ ಕೀಮೋಥೆರಪಿ ಅಂದರೆ ಬಿಫೋರ್ ಕೊಡ್ತೀವಿ, ಅಡ್ಜುವೆಂಟ್ ಕೀಮೋಥೆರಪಿ ಅಂದರೆ ಆಫ್ಟರ್ ಕೊಡ್ತೀವಿ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ಯಾಲಿಯೇಟಿವ್ ಕೀಮೋಥೆರಪಿ.
ಸೊ ಪ್ಯಾಲಿವೇಟಿವ್ ಬಂದರೆ ಅಂದರೆ ಅರ್ಥ ಏನು, ಸಿಮ್ಟಮ್ಸ್ ಮತ್ತು ಸೈನ್ ಆ್ಯಂಡ್ ಸಿಮ್ಟಮ್ಸನ್ನು ನಾವು ಕಡಿಮೆ ಮಾಡ್ತೀವಿ. ಪ್ಯಾಲಿಯೇಟಿವ್ ಕೇರ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಪ್ಯಾಲಿಯೇಟಿವ್ ಕೇರ್ ಅಂದರೆ ಏನು, ನಾವು ಅವರಿಗೆ 100% ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ನಾವು ಏನು ಮಾಡ್ತಾ ಇದ್ದೀವಿ, ಸೈನ್ ಆ್ಯಂಡ್ ಸಿಮ್ಟಮ್ಸನ್ನು ಕಡಿಮೆ ಮಾಡ್ತಾ ಇದ್ದೀವಿ, ಕ್ಲಿನಿಕಲ್ ಫೀಚರ್ಸ್ಗಳನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ, ಸೈನ್ ಆ್ಯಂಡ್ ಸಿಮ್ಟಮ್ಸನ್ನು ಕಡಿಮೆ ಮಾಡಿ ಲೈಫ್ ಸ್ಟೈಲನ್ನು ಇಂಪ್ರೂವ್ ಮಾಡುತ್ತೀವಿ ಅಷ್ಟೇ. ಓಕೆ, ಸೊ ಪ್ಯಾಲಿಯೇಟಿವ್ ಕೀಮೋಥೆರಪಿ ಯಾಕೆ ಯೂಸ್ ಮಾಡ್ತೀವಿ, ಯೂಸ್ ಟು ರಿಲೀವ್ ಸಿಮ್ಟಮ್ಸ್ ಆ್ಯಂಡ್ ಇಂಪ್ರೂವ್ ಕ್ವಾಲಿಟಿ ಆಫ್ ಲೈಫ್ ಇನ್ ಅಡ್ವಾನ್ಸ್ಡ್ ಕ್ಯಾನ್ಸರ್ ಕೇಸಸ್. ಸೊ ಒಂದು ಕ್ಯಾನ್ಸರ್ ಇದೆ 100% ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ, ಬಟ್ ಪೇಷಂಟ್ ಏನು ಮಾಡ್ತಾ ಇದ್ದೇನೆ, ನನಗೆ ಭಾಳಷ್ಟು ತೊಂದರೆ ಇದೆ, ನನಗೆ ಈ ವೇಟ್ ಲಾಸ್ ಆಗ್ತಾ ಇದೆ, ಡಿಫಿಕಲ್ಟಿ ಇನ್ ಸಾಲ್ವಿಂಗ್ ಆಗ್ತಾ ಇದೆ, ಎಕ್ಸೆಟ್ರಾ ಸೈನ್ ಆ್ಯಂಡ್ ಸಿಮ್ಟಮ್ಸ್ ಇದ್ದಾವೆ. ಆ ಸೈನ್ ಆ್ಯಂಡ್ ಸಿಮ್ಟಮ್ಸನ್ನು ಕಡಿಮೆ ಮಾಡೋಕ್ಕೆ ನಾವು ಕೀಮೋಥೆರಪಿ ಯೂಸ್ ಮಾಡ್ತೀವಲ್ಲ, ಅದನ್ನು ನಾವು ಪ್ಯಾಲಿಯೇಟಿವ್ ಕೀಮೋಥೆರಪಿ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಗೋಲ್ಸ್ ಆಫ್ ಕೀಮೋಥೆರಪಿ ಅರ್ಥ ಆಗಿರ್ಬೋದು. ಫಸ್ಟ್ ಕ್ಯೂರೇಬಲ್ ಕೀಮೋಥೆರಪಿ, ಅಡ್ಜುವೆಂಟ್ ಕೀಮೋಥೆರಪಿ, ನಿಯೋ ಅಡ್ಜುವೆಂಟ್ ಕೀಮೋಥೆರಪಿ, ಲಾಸ್ಟಲ್ಲಿರೋದು ಪ್ಯಾಲಿಯೇಟಿವ್ ಕೀಮೋಥೆರಪಿ. ಸೊ ನೆಕ್ಸ್ಟ್ ನಾವು ನೋಡೋಣ ಕ್ಯಾಟಗರೀಸ್ ಆಫ್ ಡ್ರಗ್ಸ್ ಯೂಸ್ಡ್ ಇನ್ ಕೀಮೋಥೆರಪಿ. ಸೊ ಯಾವ್ಯಾವ ಡ್ರಗ್ಸ್ ಯೂಸ್ ಮಾಡ್ತಾರೆ ಕೀಮೋಥೆರಪಿಯಲ್ಲಿ ಅಂತ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಅಲ್ಕಲೈಟಿಂಗ್ ಏಜೆಂಟ್. ಫಸ್ಟ್ ಏನಿದೆ, ಅಲ್ಕಲೈಟಿಂಗ್ ಏಜೆಂಟ್. ಸೊ ಅಲ್ಕಲೈಟಿಂಗ್ ಏಜೆಂಟ್ ಎದರಲ್ಲಿ ಹೆಲ್ಪ್ ಮಾಡ್ತವೆ, ದೀಸ್ ಡ್ರಗ್ಸ್ ಡ್ಯಾಮೇಜ್ DNA ಆ್ಯಂಡ್ ಪ್ರಿವೆಂಟ್ ಕ್ಯಾನ್ಸರ್ ಫ್ರಮ್ ರೀಪ್ರೊಡಕ್ಷನ್, ಇಟ್ ಮೀನ್ಸ್ ಡಿವಿಷನ್. ಓಕೆ, ಸೊ ಇದು ಏನು ಮಾಡುತ್ತೆ, DNA ಅನ್ನು ಡ್ಯಾಮೇಜ್ ಮಾಡುತ್ತೆ. ಇದು ಕ್ಯಾನ್ಸರ್ ಸೆಲ್ ಇದೆ, ಕ್ಯಾನ್ಸರ್ ಸೆಲ್ ಒಳಗಡೆ ಏನಿದೆ, DNA ಪ್ರೆಸೆಂಟ್ ಇದೆ. ಸೊ ಇದು ಏನು ಮಾಡುತ್ತೆ, DNA ಅನ್ನು ಕಿಲ್ ಮಾಡುತ್ತೆ. DNA ಡ್ಯಾಮೇಜ್ ಮಾಡಿದಾಗ, DNA ಒಂದು ಸರಿ ಡ್ಯಾಮೇಜ್ ಆಗಿದ ಮೇಲೆ ಸೆಲ್ ಡಿವಿಷನ್ ಆಗೋದಿಲ್ಲ. ಓಕೆ, ಸೆಲ್ ಡಿವಿಷನ್ ಆಗೋದಿಲ್ಲ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಅಲ್ಕಲೈಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು. ಸೊ ಇಷ್ಟಿಲ್ಲಿ ಎಕ್ಸಾಂಪಲ್ ಇದ್ದಾವೆ, ಸೊ ನೀವು ನೋಡ್ಕೋಬೋದು, ವಿಡಿಯೋ ಪಾಸ್ ಮಾಡಿ. ನೆಕ್ಸ್ಟ್ ನಾವು ನೋಡೋಣ ಆ್ಯಂಟಿ ಮೆಟಬೊಲೈಟ್ಸ್. ಸೊ ಆ್ಯಂಟಿ ಮೆಟಬೊಲೈಟ್ಸ್ ಎದರಲ್ಲಿ ಹೆಲ್ಪ್ ಮಾಡ್ತವೆ, ದೀಸ್ ಡ್ರಗ್ಸ್ ಇಂಟರ್ಫಿಯರ್ ವಿತ್ DNA ಆ್ಯಂಡ್ RNA ಗ್ರೋತ್ ಬೈ ಮಿಮಿಕಿಂಗ್ ನ್ಯಾಚುರಲ್ ಸಬ್ಸ್ಟೆನ್ಸ್ ನೀಡೆಡ್ ಫಾರ್ ಸೆಲ್ ಡಿವಿಷನ್. ಓಕೆ, ಸೊ ಇವು ಏನು ಮಾಡ್ತಾವೆ, DNA ಆ್ಯಂಡ್ RNA ಗ್ರೋತ್ ಇರುತ್ತೆಲ್ಲ ಸೆಲ್ ಡಿವಿಷನ್ ಟೈಮಲ್ಲಿ, DNA ಗ್ರೋತನ್ನು ಏನು ಮಾಡ್ತವೆ, ಸ್ಟಾಪ್ ಮಾಡ್ತವೆ. ಇವೇನು ಮಾಡ್ತವೆ, ಇಂಟರ್ಫಿಯರ್ ಮಾಡ್ತವೆ, ಸ್ಟಾಪ್ ಮಾಡ್ತವೆ. ಸೊ DNA ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ಸೆಲ್ ಡಿವಿಷನ್ ಕೂಡ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಎಕ್ಸಾಂಪಲ್ ನೀವು ನೋಡಬಹುದು. ನೆಕ್ಸ್ಟ್ ಆ್ಯಂಟಿ ಟ್ಯೂಮರ್ ಆ್ಯಂಟಿಬಯೋಟಿಕ್ಸ್. ಸೊ ಆ್ಯಂಟಿ ಟ್ಯೂಮರ್ ಆ್ಯಂಟಿಬಯೋಟಿಕ್ಸ್, ದೀಸ್ ಡ್ರಗ್ಸ್ ವಿಚ್ ಆರ್ ಡಿಫರೆಂಟ್ ಫ್ರಮ್ ಆ್ಯಂಟಿಬಯೋಟಿಕ್ಸ್. ಸೊ ಆ್ಯಂಟಿಬಯೋಟಿಕ್ಸ್ ಇಲ್ಲ, ಬಟ್ ಡಿಫರೆಂಟ್ ಫ್ರಮ್ ಆ್ಯಂಟಿಬಯೋಟಿಕ್ ಯೂಸ್ ಟು ಟ್ರೀಟ್ ಇನ್ಫೆಕ್ಷನ್ ವರ್ಕ್ಡ್ ಬೈ ಡ್ಯಾಮೇಜಿಂಗ್ DNA. ಓಕೆ, ಸೊ ಇದು ಆ್ಯಂಟಿ ಟ್ಯೂಮರ್ ಆ್ಯಂಟಿಬಯೋಟಿಕ್ಸ್ ಏನು ಮಾಡುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಕಿಲ್ ಮಾಡೋದಿಲ್ಲ. ಇವು ಡೈರೆಕ್ಟ್ಲಿ ಏನು ಮಾಡ್ತವೆ, DNA ಅನ್ನು ಡ್ಯಾಮೇಜ್ ಮಾಡ್ತವೆ. DNA ಅನ್ನು ಡ್ಯಾಮೇಜ್ ಮಾಡಿದಾಗ ಸೆಲ್ ಏನಾಗುತ್ತೆ, ಡೆತ್ ಆಗುತ್ತೆ. ಓಕೆ, ಸೆಲ್ಸ್ ಏನಾಗ್ತವೆ, ಡೆತ್ ಆಗ್ತವೆ. ಎಕ್ಸಾಂಪಲ್ ಸೆಲ್ ಇದೇನಿದೆ, ಟ್ಯೂಮರ್ ಇದೆ. ಓಕೆ, ಪ್ರತಿಯೊಂದು ಎಲ್ಲ ಸೆಲ್ಸ್ಗಳು ಕೂಡ ಏನಾಗಿದೆ, ಇಲ್ಲಿ ಟ್ಯೂಮರ್ ಆಗಿದೆ. ಇದರೊಳಗಡೆ DNA ಇದೆ. ಓಕೆ, ಸೊ ಇದರೊಳಗಡೆ ಏನಿದೆ, DNA ಇದೆ. ಸೊ ಇವಾಗ ಏನಾಗುತ್ತೆ, ಆ್ಯಂಟಿ ಟ್ಯೂಮರ್ ಆ್ಯಂಟಿಬಯೋಟೀಸ್ ಏನು ಮಾಡ್ತವೆ, DNA ಅನ್ನು ಕಿಲ್ ಮಾಡ್ತವೆ. DNA ಅನ್ನು ಕಿಲ್ ಮಾಡಿದಾಗ ಸೆಲ್ ಏನಾಗುತ್ತೆ, ಡೆತ್ ಆಗುತ್ತೆ. ಸೊ ಸೆಲ್ ಏನಾಗುತ್ತೆ, ಡೆತ್ ಆದಾಗ ಟ್ಯೂಮರ್ ಸೈಜ್ ಆಟೋಮೆಟಿಕಲಿ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ಇವು ಏನಂತ ಹೇಳ್ತೀವಿ ನಾವು, ಆ್ಯಂಟಿ ಟ್ಯೂಮರ್ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ನೋಡೋಣ ಟೋಪೋ ಐಸೋಮರೇಸ್ ಇನ್ಹಿಬಿಟರ್. ಟೋಪೋ ಐಸೋಮರೇಸ್ ಇನ್ಹಿಬಿಟರ್ಸ್ ಏನು ಮಾಡ್ತವೆ, ದೀಸ್ ಡ್ರಗ್ಸ್ ಇಂಟರ್ಫಿಯರ್ ವಿತ್ ಎನ್ಸೈಮ್ ಕಾರ್ಡ್ ಟೋಪೋ ಐಸೋಮರೇಸ್. ಓಕೆ, ಸೊ ಇಲ್ಲೇನಿದೆ, ಒಂದು ಎನ್ಸೈಮ್ ಇರುತ್ತೆ, ಟೋಪೋ ಐಸೋಮರೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ, ವಿಚ್ ಆರ್ ನೀಡೆಡ್ ಫಾರ್ DNA ರೆಪ್ಲಿಕೇಶನ್. ಇಟ್ ಮೀನ್ಸ್ DNA ಡಿವೈಡ್ ಆಗಬೇಕು, DNA ರೆಪ್ಲಿಕೇಟ್ ಆಗಬೇಕು ಅಂದರೆ ಅಲ್ಲಿ ಯಾವ್ದು ಎನ್ಸೈಮ್ ಇರಬೇಕು, ಟೋಪೋ ಐಸೋಮರೇಸ್. ಬಟ್ ಟೋಪೋ ಐಸೋಮರೇಸ್ ಇಲ್ಲಿ ಏನಾಗ್ತಾ ಇದೆ, ಇನ್ಹಿಬಿಟ್ ಆಗ್ತಾ ಇದೆ. ಓಕೆ, ಸ್ಟಾಪ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಟೋಪೋ ಐಸೋಮರೇಸ್ ಇನ್ಹಿಬಿಟ್ ಆದಾಗ ಆಟೋಮೆಟಿಕಲಿ ಅಲ್ಲಿ ಏನಾಗುತ್ತೆ, DNA ರೆಪ್ಲಿಕೇಶನ್ ಆಗೋದಿಲ್ಲ. DNA ರೆಪ್ಲಿಕೇಶನ್ ಆಗೋದಿಲ್ಲ ಅಂದರೆ ಸೆಲ್ ಡಿವಿಷನ್ ಆಗೋದಿಲ್ಲ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಇಷ್ಟಿದ್ದಾವೆ, ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೋಬಹುದು. ನೆಕ್ಸ್ಟ್ ಮೈಟೋಟಿಕ್ ಇನ್ಹಿಬಿಟರ್, ದೀಸ್ ಡ್ರಗ್ಸ್ ಇಂಟರ್ಫಿಯರ್ ವಿತ್ ಸೆಲ್ ಡಿವಿಷನ್. ಏನು ಮಾಡ್ತವೆ, ಇಂಟರ್ಫಿಯರ್ ವಿತ್ ಸೆಲ್ ಡಿವಿಷನ್ ಬೈ ಪ್ರಿವೆಂಟಿಂಗ್ ಸೆಲ್ ಫ್ರಮ್ ಸಪರೇಟಿಂಗ್ ದೇರ್ ಕ್ರೋಮೋಸೋಮ್ಸ್. ಓಕೆ, ಸೊ ನಿಮಗೆ ಗೊತ್ತಿದೆ, ಸೆಲ್ ಡಿವಿಷನಲ್ಲಿ ಭಾಳಷ್ಟು ಸ್ಟೇಜ್ ಬರ್ತವೆ, ಅಲ್ಲಿ ಕ್ರೋಮೋಸೋಮ್ಸ್ ಏನಾಗ್ಬಿಡ್ತವೆ, ಸಪ್ರೇಟ್ ಆಗ್ತವೆ. ಸೊ ಸಪ್ರೇಟ್ ಆಗೋಕ್ಕೆ ಬಿಡೋದಿಲ್ಲ, ಕ್ರೋಮೋಸೋಮ್ ಸಪ್ರೇಟ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಕ್ರೋಮೋಸೋಮ್ ಸಪ್ರೇಟ್ ಆಗೋದಿಲ್ಲ ಅಂದರೆ ಸೆಲ್ ಡಿವಿಷನ್ ಕೂಡ ಇಲ್ಲಿ ಇಂಟರ್ಫಿಯರ್ ಆಗುತ್ತೆ. ಸೊ ಅಲ್ಲಿ
ಕ್ಯಾನ್ಸರ್ ಆಗೋದಿಲ್ಲ. ಅಂದರೆ ಇಟ್ ಮೀನ್ಸ್ ಕ್ಯಾನ್ಸರ್ ಸೆಲ್ಸ್ ಇರ್ತಾವೆಲ್ಲ ಜಾಸ್ತಿ ಡಿವೈಡ್ ಆಗೋಲ್ಲ. ಸೊ ಈಸಿಲಿ ಟ್ರೀಟ್ಮೆಂಟ್ ಕೊಡ್ಬೋದು. ನೆಕ್ಸ್ಟ್ ಕಾರ್ಟಿಕೋಸ್ಟಿರಾಯ್ಡ್. ಓಕೆ, ಸೊ ನೆಕ್ಸ್ಟ್ ಏನಿದೆ ಕಾರ್ಟಿಕೋಸ್ಟಿರಾಯ್ಡ್. ವೈಲ್ ನಾಟ್ ಸ್ಟ್ರಿಕ್ಟ್ಲಿ ಕೀಮೋಥೆರಪಿ, ಇಟ್ ಮೀನ್ಸ್ ಕಾರ್ಟಿಕೋಸ್ಟಿರಾಯ್ಡ್ ಏನು ಕೀಮೋಥೆರಪಿ ಅಂತ ಹೇಳೋದಿಲ್ಲ, ಬಟ್ ಸ್ಟಿಲ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಆರ್ ಆಫನ್ ಯೂಸ್ ಟು ಕಾಂಜುಗೇಟ್ ವಿತ್ ಕೀಮೋಥೆರಪಿ ಟು ರೆಡ್ಯೂಸ್ ಸೈಡ್ ಎಫೆಕ್ಟ್. ಓಕೆ, ಸೊ ಕಾರ್ಟಿಕೋಸ್ಟಿರಾಯ್ಡ್ ಏನು ಕೀಮೋಥೆರಪಿ ಅಲ್ಲ, ಬಟ್ ಸ್ಟಿಲ್ ನಾವು ಕೀಮೋಥೆರಪಿ ಜೊತೆ ಕೊಡ್ತೀವಿ. ಓಕೆ, ಕೀಮೋಥೆರಪಿ ಡ್ರಗ್ಸ್ ಜೊತೆಯಲ್ಲಿ ಕಾರ್ಟಿಕೋಸ್ಟಿರಾಯ್ಡ್ ಕೂಡ ಕೊಡ್ತೀವಿ. ರೀಸನ್ ಏನಿದೆ, ಟು ರೆಡ್ಯೂಸ್ ದಿ ಸೈಡ್ ಎಫೆಕ್ಟ್. ಸೈಡ್ ಎಫೆಕ್ಟ್ ಆಫ್ ಕೀಮೋಥೆರಪಿ ಇರುತ್ತೆ ಅಲ್ಲ, ಅದನ್ನು ನಾವು ರೆಡ್ಯೂಸ್ ಮಾಡೋಕ್ಕೆ ಕಾರ್ಟಿಕೋಸ್ಟಿರಾಯ್ಡ್ ಕೊಡ್ತೀವಿ. ಲೈಕ್ ನಾಸಿಯಾ ಅವ್ರಿಗೆ ಬರಬಾರ್ದು, ವಾಮಿಟಿಂಗ್ ಬರಬಾರ್ದು, ಆ್ಯಂಡ್ ಕ್ಯಾನ್ ಆಲ್ಸೋ ಕಿಲ್ ಕ್ಯಾನ್ಸರ್ ಸೆಲ್ಸ್ ಇನ್ ಸರ್ಟೇನ್ ಕ್ಯಾನ್ಸರ್. ಸೊ ಕೆಲವೊಂದು ಕ್ಯಾನ್ಸರ್ಸಲ್ಲಿ ಕಾರ್ಟಿಕೋಸ್ಟಿರಾಯ್ಡ್ ಕೂಡ ಏನು ಮಾಡುತ್ತೆ, ಕ್ಯಾನ್ಸರ್ ಸೆಲ್ಸಲ್ಲಿ ಕಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಕ್ಯಾನ್ಸರ್ ಸೆಲ್ಸನ್ನು ಕಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಇಷ್ಟು ಡ್ರಗ್ಸ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ರೂಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಸೊ ಯಾವ್ಯಾವ ರೂಟ್ನಿಂದ ನೀವು ಕೊಡ್ಬೋದು, ಇಂಟ್ರಾವೀನಸ್ ಕೊಡ್ಬೋದು, ಓರಲ್ ಕೊಡ್ಬೋದು, ಇಂಟ್ರಾಮಸ್ಕುಲರ್, ಸಬ್ಕ್ಯೂಟಿನಸ್ ಆ್ಯಂಡ್ ಇಂಟ್ರಾಥೀಕಲ್ ಕೂಡ ಕೊಡ್ಬೋದು. ಇಂಟ್ರಾಥೀಕಲ್ ಅಂದರೆ ಏನು, ಇಂಜೆಕ್ಟೆಡ್ ಇನ್ ಟು ದಿ CSF ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಒಳಗಡೆ ನಾವು ಇಂಜೆಕ್ಟ್ ಮಾಡ್ತೀವಿ, ಯೂಸ್ಡ್ ಫಾರ್ ದಿ ಬ್ರೈನ್ ಕ್ಯಾನ್ಸರ್. ಸೊ ಯಾರಿಗೆ ಬ್ರೈನ್ ಟ್ಯೂಮರ್ ಆಗಿದೆ, ಬ್ರೈನ್ ಕ್ಯಾನ್ಸರ್ಸ್ ಆಗಿದೆ ಅಂಥ ಪೇಷಂಟ್ಗಳಿಗೆ ನಾವು ಇಂಟ್ರಾಥೀಕಲ್ ಇಂಜೆಕ್ಷನ್ ಕೊಡ್ತೀವಿ. ಸೊ ಐ ಥಿಂಕ್ ನಿಮಗೆ ರೂಟ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಸೈಡ್ ಎಫೆಕ್ಟ್ಸ್ ಆಫ್ ಕೀಮೋಥೆರಪಿ. ಭಾಳಷ್ಟು ಸಾರಿ ಎಕ್ಸಾಮಲ್ಲಿ ಕೇಳ್ತಾರೆ ಕೀಮೋಥೆರಪಿ ಬಗ್ಗೆ ಕ್ವಶನ್. ಸೊ ಅದರಲ್ಲಿ ಸೈಡ್ ಎಫೆಕ್ಟ್ ಕೂಡ ಕೇಳ್ಬೋದು. ಓಕೆ, ಸೊ ಸೈಡ್ ಎಫೆಕ್ಟ್ ಆಫ್ ಕೀಮೋಥೆರಪಿ ಏನೇನಿರ್ಬೋದು, ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ ಆ್ಯಂಡ್ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ ನಾವು ನೋಡ್ತೀವಿ. ಸೊ ಫಸ್ಟ್ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್, ನಾಸಿಯಾ ವಾಮಿಟಿಂಗ್ ಇರುತ್ತೆ. ಓಕೆ, ಆಗಬಾರ್ದು ಅಂತ ನಾವು ಕಾರ್ಟಿಕೋಸ್ಟಿರಾಯ್ಡ್ ಕೊಡ್ತೀವಿ, ಬಟ್ ಆಗ್ಬೋದು, ನಾಸಿಯಾ ವಾಮಿಟಿಂಗ್ ಆಗುತ್ತೆ. ಹೇರ್ ಲಾಸ್, ಹೌದು, ಅಲೋಪೇಸಿಯಾ ಅಂತ ಹೇಳ್ತೀವಿ. ಓಕೆ, ಹೇರ್ ಲಾಸ್ ಆಗೋ ಚಾನ್ಸಸ್ ಭಾಳ ಅಂದರೆ ಭಾಳ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಏನು ಮಾಡ್ತಾರೆ, ಹೇರನ್ನು ರಿಮೂವ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಫ್ಯಾಟಿಗ್ ಇರುತ್ತೆ, ವೀಕ್ನೆಸ್ ಹೌದು ಇರುತ್ತೆ. ಡಿಕ್ರೀಸ್ಡ್ ಅಪಟೈಟ್, ಹೌದು, ಡಿಕ್ರೀಸ್ಡ್ ಅಪಟೈಟ್ ಅಂದರೆ ಅವರಿಗೆ ಹಸಿವಾಗೋದಿಲ್ಲ. ಡಯೋರಿಯಾ ಅಥವಾ ಕಾನ್ಸ್ಟಿಪೇಷನ್ ಆಗಬಹುದು, ಮತ್ತು ಮೌತ್ ಸೋರ್ಸ್ ಆಗಬಹುದು. ಓಕೆ, ಮೌತ್ ಸೋರ್ಸ್ ಆಗಬಹುದು, ಅದನ್ನು ನಾವು ಸ್ಟೊಮೆಟೈಟಿಸ್ ಅಂತ ಹೇಳ್ತೀವಿ. ಮೌತ್ ಒಳಗಡೆ ಅಲ್ಸರ್ಸ್ ಆಗ್ಬೋದು, ಮೌತ್ ಸೋರ್ಸ್ ಆಗ್ಬೋದು. ಸೊ ಐ ಥಿಂಕ್ ನಿಮಗೆ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅರ್ಥ ಆಗಿರ್ಬೋದು. ನಾಸಿಯಾ ವಾಮಿಟಿಂಗ್, ಹೇರ್ ಲಾಸ್ ಅಥವಾ ಅಲೋಪೇಸಿಯಾ ಅಂತ ಹೇಳ್ತೀವಿ, ನೆನಪಿಡಬೇಕು. ಅದಕ್ಕೋಸ್ಕರ ಎಲ್ಲರೂ ಹೇರ್ ಏನು ಮಾಡ್ತಾರೆ, ಟ್ರಿಮ್ ಮಾಡ್ಕೋತಾರೆ ಬಿಫೋರ್ ದಿ ಕೀಮೋಥೆರಪಿ. ಕ್ಯಾನ್ಸರ್ ಇದ್ದರೆ ಹೇರ್ ರಿಮೂವ್ ಮಾಡ್ತಾರೆ. ಯಾಕಂದರೆ ಹೇರ್ ಯಾವಾಗ ಪ್ರೆಸೆಂಟ್ ಇರೋದಿಲ್ಲ ಹೇರ್ ಲಾಸ್ ಆಗೋದಿಲ್ಲ. ಓಕೆ, ಭಾಳ ಚಿಕ್ಕದಿರ್ತವೆ, ಅದಕ್ಕೋಸ್ಕರ ಹೇರ್ ಲಾಸ್ ಆಗೋದಿಲ್ಲ. ಬಟ್ ಅದೇ ಜಾಸ್ತಿ ದೊಡ್ಡವಿದ್ದರೆ ನೀವು ಹಿಂಗೆ ಕೈಯಿಂದ ರಿಮೂವ್ ಮಾಡ್ಬೋದು ಕೂದಲನ್ನು. ನೀವು ಯಾವಾಗ ಕೋಂಬಿಂಗ್ ಮಾಡ್ತೀವಿ, ಹೇರ್ ಕೇರ್ ನೀವು ಯಾವಾಗ ಮಾಡ್ತಿರಲ್ಲ, ಸೊ ಆ ಸಮಯದಲ್ಲಿ ಬಾತಿಂಗ್ ಮಾಡೋ ಸಮಯದಲ್ಲಿ ಎಲ್ಲ ಕೂದಲು ಲಾಸ್ ಆಗ್ಬೋದು. ಆಗಬಾರ್ದು ಅಂತ ಅವರು ಎಂತ ಟ್ರಿಮ್ಮಿಂಗ್ ಮಾಡ್ಕೋತಾರೆ, ಹೇರನ್ನು ರಿಮೂವ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ ಏನೇನಿರ್ಬೋದು, ಇನ್ಫರ್ಟಿಲಿಟಿ ಕೂಡ ಬರ್ಬೋದು. ನೆಕ್ಸ್ಟ್ ಡ್ಯಾಮೇಜ್ ಆಫ್ ಹಾರ್ಟ್, ಲಿವರ್, ಕಿಡ್ನಿ. ಹೌದು ಸರ್, ಹಾರ್ಟ್ ಡ್ಯಾಮೇಜ್ ಆಗ್ಬೋದು, ಲಿವರ್ ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಯಾಕಂದರೆ ಮೊದಲೇ ಹೇಳಿದ್ದೀವಿ, ಕ್ಯಾನ್ಸರ್ ಕೀಮೋಥೆರಪಿ ಡ್ರಗ್ಸ್ ಇರ್ತಾವೆ ಅಲ್ಲ, ಓನ್ಲಿ ಕ್ಯಾನ್ಸರ್ ಸೆಲ್ಸನ್ನು ಕಿಲ್ ಮಾಡೋದಿಲ್ಲ, ಬೇರೆ ನಾರ್ಮಲ್ ಸೆಲ್ಸ್ಗಳನ್ನು ಕೂಡ ಕಿಲ್ ಮಾಡಬಹುದು ಅಂತ. ನೆಕ್ಸ್ಟ್ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಸೆಕೆಂಡರಿ ಕ್ಯಾನ್ಸರ್. ಹೌದು ಸರ್, ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಸೆಕೆಂಡರಿ ಕ್ಯಾನ್ಸರ್ಸ್ ಅಂದರೆ ಆ ಪ್ಲೇಸಲ್ಲಿ ಬಿಟ್ಟು ಬೇರೆ ಪ್ಲೇಸಲ್ಲಿ ಕೂಡ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಸೆಕೆಂಡರಿ ಕ್ಯಾನ್ಸರ್ ಕೂಡ ಬರಬಹುದು. ಓಕೆ, ಐ ಥಿಂಕ್ ನಿಮಗೆ ಸೈಡ್ ಎಫೆಕ್ಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನರ್ಸಿಂಗ್ ಕೇರ್ ಆಫ್ ಕೀಮೋಥೆರಪಿ ಪೇಷಂಟ್. ಓಕೆ, ಸೊ ಕೀಮೋಥೆರಪಿ ಪೇಷಂಟ್ಗೆ ನಾವು ಏನೇನು ನರ್ಸಿಂಗ್ ಕೇರ್ ಕೊಡಬೇಕು, ಫಸ್ಟ್ ಮಾನಿಟರ್ ಸೈಡ್ ಎಫೆಕ್ಟ್ ಆ್ಯಂಡ್ ಮ್ಯಾನೇಜ್ ಸಿಮ್ಟಮ್ಸ್. ಸೊ ಸೈಡ್ ಎಫೆಕ್ಟ್ಸನ್ನು ನಾವು ಮಾನಿಟರ್ ಮಾಡಬೇಕು ಎಲ್ಲಕ್ಕಿಂತ ಮೊದಲು, ಆ್ಯಂಡ್ ಮ್ಯಾನೇಜ್ ಸಿಮ್ಟಮ್ಸನ್ನು ನಾವು ಮ್ಯಾನೇಜ್ ಮಾಡಬೇಕು. ಅವ್ರಿಗೆ ಏನೇನು ಸಿಮ್ಟಮ್ಸ್ ಬರ್ತಾಯಿದೆ, ನಾಸಿಯಾ, ವಾಮಿಟಿಂಗ್ ವಗೇರೆ ಅವೆಲ್ಲ ನಾವೇನು ಮಾಡಬೇಕು, ಮ್ಯಾನೇಜ್ ಮಾಡಬೇಕು. ನೆಕ್ಸ್ಟ್ ಎಜುಕೇಟ್ ಪೇಷಂಟ್ ಅಬೌಟ್ ಸೆಲ್ಫ್ ಕೇರ್ ಬಗ್ಗೆ ನಾವು ಎಜುಕೇಟ್ ಮಾಡಬೇಕು. ಓರಲ್ ಹೈಜೀನ್ ಬಗ್ಗೆ ಆಗಿರ್ಬೋದು, ಮೌತ್ ಸೋರ್ಸ್ ಆಗಿದ್ದಾವೆ ಆಲ್ರೆಡಿ, ಅದ್ರ ಬಗ್ಗೆ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಎನ್ಶ್ಯೂರ್ ಹೈಡ್ರೇಷನ್ ಆ್ಯಂಡ್ ನ್ಯೂಟ್ರಿಷನ್ ಟು ಪ್ರಿವೆಂಟ್ ವೀಕ್ನೆಸ್. ಹೌದು ಸರ್, ಅವರಿಗೆ ಹೈಡ್ರೇಷನ್ ಮತ್ತು ನ್ಯೂಟ್ರಿಷನ್ ಕೊಡಬೇಕು, ಯಾಕಂದರೆ ಆಲ್ರೆಡಿ ವೀಕ್ನೆಸ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ ಅವರಿಗೆ. ಓಕೆ, ನೆಕ್ಸ್ಟ್ ಪ್ರೊವೈಡ್ ಇಮೋಷ್ನಲ್ ಸಪೋರ್ಟ್. ಇದೊಂದು ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಯಾರಿಗೆ ಕ್ಯಾನ್ಸರ್ ಆಗುತ್ತೆ ಅಲ್ಲ, ಅವ್ರ ಜೀವನದ ಮೇಲೆ ನಂಬಿಕೆನೇ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಸೈಕೊಲಾಜಿಕಲ್ ಸಪೋರ್ಟ್, ಇಮೋಷ್ನಲ್ ಸಪೋರ್ಟ್ ಕೊಡಬೇಕು ಫಾರ್ ಪೇಷಂಟ್ ಡೀಲಿಂಗ್ ವಿತ್ ಸ್ಟ್ರೆಸ್ ಆ್ಯಂಡ್ ಎನ್ಸೈಟಿ. ಪ್ರತಿಯೊಂದು ಕ್ಯಾನ್ಸರ್ ಪೇಷಂಟಿಗೆ ಕೂಡ ಸ್ಟ್ರೆಸ್ ಆ್ಯಂಡ್ ಎನ್ಸೈಟಿ ಇರುತ್ತೆ, ಸೊ ಅವರಿಗೆ ಇಮೋಷ್ನಲ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮೈನರ್ ಬ್ಲಡ್ ಕೌಂಟ್ ಟು ಡಿಟೆಕ್ಟ್ ಎನಿಮಿಯಾ ಆರ್ ಇನ್ಫೆಕ್ಷನ್. ಹೌದು ಸರ್, ಅವರಿಗೆ ಏನು ಮಾಡಬೇಕು, ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಬೇಕು. ಯಾಕಂದರೆ ಇನ್ಫೆಕ್ಷನ್ ಅಥವಾ ಎನಿಮಿಯಾ ಅದು ಆಗಿದೆನಾ, ರಕ್ತ ಏನಾದರೂ ಕಡಿಮೆ ಆಗಿದೆನಾ, ಇನ್ಫೆಕ್ಷನ್ ಇದೆನಾ ಅಂತ ನಾವು ಏನು ಮಾಡ್ತೀವಿ, ಕಡಿಮೆ ಕೊಡ್ತೀವಿ. ಸೊ ಇದನ್ನು ಬಿಟ್ಟು ಇನ್ನೂ ಜಾಸ್ತಿ ಬರಿಬೋದು ನೀವು. ಪ್ರೊವೈಡ್ ಕಂಫರ್ಟೇಬಲ್ ಪೊಸಿಷನ್ ಅವರಿಗೆ, ಮತ್ತು ಏನಂತೆ ಅಡ್ಮಿನಿಸ್ಟ್ರೇಷನ್ ಆಫ್ ಅದರ್ ಮೆಡಿಕೇಷನ್ಸ್
ಈ ಥರ ನೀವು ಭಾಳಷ್ಟು ಕೊಡ್ಬೋದು. ಎಜುಕೇಷನ್ ಅಬೌಟ್ ದಿ ಕ್ಯಾನ್ಸರ್ ಅಥವಾ ಕೀಮೋಥೆರಪಿ. ಸೊ ಭಾಳಷ್ಟು ನೀವು ಬರಿಬೋದು. ಸೊ ಇಷ್ಟು ಮೇನ್ ಇದ್ದಾವೆ. ಸೊ ಐ ಥಿಂಕ್ ನಿಮಗೆ ಕೀಮೋಥೆರಪಿ ಬಗ್ಗೆ ಅರ್ಥ ಆಗಿರ್ಬೋದು ಸ್ವಲ್ಪ ಆದರೂ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.